ಜನರಿಗೆ ಸೋಲು. ಪರ್ವೇಶ್ ವರ್ಮಾ ವಿರುದ್ಧ ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತಿದ್ದಾರೆ. 3182 ಮತಗಳ ಅಂತರದಿಂದ. ಮನೀಶ್ ಸಿಸೋಡಿಯಾ ಸೋತ್ರು, ಅರವಿಂದ್ ಕೇಜ್ರಿವಾಲ್ ಸೋತ್ರು. ಆತಿಶಿ ಸಿಂಗ್ ಅವ್ರದ್ದು ಅಪ್ಡೇಟ್ ಆಗಬೇಕು. ಸತ್ಯೇಂದ್ರ ಜೈನ್ ಹವಾಲಾ ಆರೋಪದಲ್ಲಿ ಜೈಲು ಕಂಡಿದ್ದ ಮತ್ತೊಬ್ಬ ಮುಖಂಡ ಸಚಿವರಾಗಿದ್ರು ಅರವಿಂದ್ ಕೇಜ್ರಿವಾಲ್ ಕ್ಯಾಬಿನೆಟ್. ಆರೋಗ್ಯ ಸಚಿವ, ಆಮ್ ಆದ್ಮಿ ಪಕ್ಷದ ಖಜಾಂಚಿ. ತುಂಬಾ ಸಲ ಚರ್ಚೆ ಮಾಡ್ತಾ ಇದ್ವಿ, ರಾಜಕಾರಣಿಗಳಿಗೆ ಜೈಲುವಾಸ ಅನ್ನುವಂಥದ್ದು, ಅದರಲ್ಲೂ ವಿಶೇಷವಾಗಿ ಭ್ರಷ್ಟಾಚಾರದ ಆರೋಪದ ಮೇಲಿನ ಜೈಲುವಾಸ ಅನ್ನೋದು ಪಾಸಿಟಿವ್ ಆಗಿ ಟರ್ನ್ಔಟ್ ಆಗಿಬಿಡುತ್ತೆ, ಅವರ ಪರವಾಗಿ ಅನುಕಂಪ ಎಬ್ಬಿಸುತ್ತೆ, ಆ ನಂತರ ಅವರು ಚುನಾವಣೆಗಳನ್ನು ಗೆಲ್ತಾರೆ ಅಂತ. ದಟ್ ಥಿಯರಿ ಡಿಡ್ ನಾಟ್ ಹೋಲ್ಡ್ ಗುಡ್ ಇನ್ ದೆಹಲಿಯಲ್ಲಿ ಅದು ನಿಜ ಆಗಲಿಲ್ಲ. ಕುಡ್ ಬಿ, ಎಸ್. ಜಾತಿಯ ನಾಯಕರುಗಳ ಜೈಲುವಾಸ ಅನುಭವಿಸಿ ಬಂದ್ರೆ ರಾಜಕೀಯ ಲಾಭ ಪಡಿತಾರೆ. ಅರವಿಂದ್ ಕೇಜ್ರಿವಾಲ್ ಜಾತಿಯ ನಾಯಕರಾಗಿರಲಿ, ಮಾಡಲಿ. Today they have not done ಆ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಮಾಡೇ ಇಲ್ಲ ಅವರು. ಆಕ್ಚುಲಿ ಇವರು ಆಮ್ ಆದ್ಮಿ ಅವರ ಪಾರ್ಟಿ ಬಟ್ ಸುಳ್ಳು ಹೇಳಿದ್ದಾರೆ. ಅಯ್ಯೇ ಸುಳ್ಳು ಹೇಳ್ತಾ ಇದ್ರು ಆಕ್ಚುಲಿ ಡ್ಯೂರಿಂಗ್ ಕ್ಯಾಂಪ್. ಕಮ್ಯುನಲ್ ಪೋಲರೈಸೇಷನ್ ಇನ್ಯಾರು ಮಾಡಲಿಲ್ಲ. ಅವ್ರು ಮಾಡಿಲ್ಲ. ನೀವು ಏನು ಹೇಳಿ, ಅದು ಡೆಲ್ಲಿ ಅವ್ರ ಹತ್ರ ಬೇಕಾದ್ರೆ ಕೇಳಿ. ಕಮ್ಯುನಲ್ ಪೋಲರೈಸೇಷನ್ ಮಾಡಿದ್ರೋ ಮಾಡ್ಲಿಲ್ವೋ ಅನ್ನೋದಕ್ಕೆ ಅರವಿಂದ್ ಕೇಜ್ರಿವಾಲ್ರದ್ದು ಒಂದು ಘಟನೆಯನ್ನು ಪ್ರಶಾಂತ್ ನಾಥ್ ಹೇಳ್ತಾ ಇದ್ದಾರೆ. ನಿನ್ನೆ CA-NRC ವಿರುದ್ಧ ಪ್ರೊಟೆಸ್ಟ್ ನಡೆದಾಗ ಆ ಹೋರಾಟವನ್ನು ಬೆಂಬಲಿಸಬೇಕು ಅರವಿಂದ್ ಕೇಜ್ರಿವಾಲ್ರು ಅಂತ ಅವರ ಪೊಲಿಟಿಕಲ್ ಅಡ್ವೈಸರ್ಸ್ ಬಂದು ಹೇಳಿದ್ರಂತೆ. ಶಾಹೀನ್ ಬಾಗಿಗೆ ಹೋಗಿ ಆ ಪ್ರತಿಭಟನೆಗೆ ಬೆಂಬಲ ಕೊಡಿ ಅಂತ, ಜೆಎನ್ಯುಗೆ ಹೋಗಿ ಅದನ್ನು ಬೆಂಬಲಿಸಿ ಅಂತ. ಯಾಕೆ ಅದನ್ನು ನಾನು ಬೆಂಬಲಿಸೋದಿಲ್ಲ ಅನ್ನೋದನ್ನು ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟವಾಗಿ ಹೇಳಿದರು. CT ರವಿ ಅವರಿದ್ದಾರೆ ನಮ್ಮ ಜೊತೆಗೆ. CT ರವಿ ಅವರೇ, ಅರವಿಂದ್ ಕೇಜ್ರಿವಾಲ್ ಕೂಡ ಸೋತರು. ರಾಜಕೀಯ ವಿರೋಧಾಭಾಸಗಳು ಏನೇ ಇರಲಿ ಸರ್, ಒಂದು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಫ್ರೆಶ್ ಥಾಟ್ ಅಂತೂ ಬಂದಿತ್ತು ಅಂತ ಹೇಳ್ತೀನಿ ನಾನು. ಅದು ಎಷ್ಟರ ಮಟ್ಟಿಗೆ ಉಳ್ಕಂತು, ಎಷ್ಟರ ಮಟ್ಟಿಗೆ ಜನರಲ್ಲಿ ಭರವಸೆಗಳು ಮುಂದುವರ್ಕೊಂಡೋದು, ಅದೆಲ್ಲ ಡಿಬೇಟೇಬಲ್ ಅದು. ಬಟ್ ಆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟದ ನಂತರ ಇವರು ಪಾಲಿಟಿಕ್ಸ್ ಅನ್ನು ಶುರು ಮಾಡಿದ ರೀತಿ ರಾಜಕಾರಣಕ್ಕೆ ಒಂದೇನೋ ಫ್ರೆಶ್ನೆಸ್ ಬಂದಂಗಂತೂ ಆಗಿತ್ತು. ನಾವು ಪಾರ್ಟಿ ಇಂಟರ್ನಲ್ ಮೀಟಿಂಗ್ ಅಲ್ಲೂ ತುಂಬಾ ಸರಿ ಚರ್ಚೆ ಮಾಡಿದ್ವಿ. ಚಲ್ತಾ ಹೇ ಮಾನಸಿಕತೆಯಿಂದ ಎಲ್ಲ ರಾಜಕೀಯ ಪಕ್ಷಗಳು ಹೊರಗೆ ಬರಬೇಕು, ಜನರ ಭಾವನೆಯನ್ನ ಗುರುತಿಸಿ ಗೌರವಿಸುವಂತ ಕೆಲಸ ಮಾಡಬೇಕಾಗತ್ತೆ, ಮತ್ತು ಸಾಂಪ್ರದಾಯಿಕವಾಗಿ ಚುನಾವಣೆ ಎದುರಿಸುವಂತ ಕಾಲ ಈಗಿಲ್ಲ, ನಾವು ಎಲ್ಲ ರೀತಿಯಿಂದಲೂ ಅಪ್ಡೇಟ್ ಆಗಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ದುರ್ದೈವ ಸಂಗತಿ ಹೇಗೆ ಅಂದರೆ, ಒಂದು ಪರ್ಯಾಯ ರಾಜಕೀಯ ಪಕ್ಷದ ಹಿನ್ನೆಲೆಯಲ್ಲಿ ರಾಜಕಾರಣಕ್ಕೆ ಬಂದು, ನಾನು ರಾಜಕಾರಣಿನೇ ಅಲ್ಲ ಅಂತ ಹೇಳ್ಕೊಂಡು ರಾಜಕಾರಣಕ್ಕೆ ಬಂದು ಅವರು ಎಷ್ಟು ಬೇಗ ಕುಸ್ತು ಹೋದ್ರು, ಎಷ್ಟು ಬೇಗ ಅಧಪ್ಪತನಕ್ಕೆ ತಗೊಂಡು ಹೋದ್ರು ಅಂತ ಹೇಳಿದ್ರೆ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಅಲ್ಲದೆ ಇರೋ ಸ್ಥಿತಿನಲ್ಲಿ ನಾನು ಅವ್ರ ಬಗ್ಗೆ ಈಗ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ರಾಜಕಾರಣದಲ್ಲಿ ಸೋಲು ಗೆಲುವು ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳ ಥರನೇ. ಆದರೆ ಸೋಲಿನ ಕಾರಣಕ್ಕೆ ವ್ಯಕ್ತಿತ್ವ ಮತ್ತು ವಿಚಾರ ಬದಲಾಗಬಾರ್ದು, ಗೆದ್ದ ತಕ್ಷಣ ಅಹಂಕಾರ ತಲೆಗೇರಬಾರ್ದು. ಅವರ ಮಾತು ಕೂಡ ಅಹಂಕಾರದ ಪರಮಾವಧಿಯಾಗಿತ್ತು. ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಕೂಡ ದೆಹಲಿಯ ಜನತೆ, ಅವ್ರನ್ನ ಸೋಲಿಸಿದ್ದು ಕೂಡ ದೆಹಲಿಯ ಜನತೆ. ಅವ್ರೇನು ಮಾತು ಹೇಳಿದ್ರು ಅಂದರೆ, ಈ ಜನ್ಮದಲ್ಲಿ ನರೇಂದ್ರ ಮೋದಿಯವರೇ ನಿಮ್ಗೆ ಈ ಜನ್ಮದಲ್ಲೂ ಸಾಧ್ಯ ಆಗಲ್ಲ ಅನ್ನೋ ಮಾತನ್ನು ಹೇಳಿದರು. ಜನ ಇಂಥದಕ್ಕೆಲ್ಲ ಅಷ್ಟು ಸುಲಭವಾಗಿ ಇದು ಅಹಂಕಾರ ಅಂತ ಸ್ವೀಕಾರ ಮಾಡ್ತಾರೆ ಜನ. ಯಾಕೆಂದ್ರೆ ಕರ್ನಾಟಕದಲ್ಲೂ ಇನ್ಸಿಡೆಂಟ್ ಆಗಿತ್ತು, ದೇವರು ಕೂಡ ಸೋಲ್ಸಕ್ಕಾಗಲ್ಲ ಅಂತ ಅಂದಾಗ. CT ರವಿ ಅವರೇ, ನಾನು ಆಮ್ ಆದ್ಮಿ ಪಾರ್ಟಿಯನ್ನು ಈ ದೇಶದ ವ್ಯವಸ್ಥೆಯ ವಿರುದ್ಧ ಜನರ ಮಡುಗಟ್ಟಿದ ಆಕ್ರೋಶದ ಪ್ರಕಟೀಕರಣ ಅಂತ ಕರಿತೀನಿ. ಮೇ ಬಿ ನೋಡಿ, ಅರವಿಂದ್ ಕೇಜ್ರಿವಾಲ್ ವಾಸ್ ಅ ವೆರಿ ಮೆವರಿಕ್ ಪೊಲಿಟಿಷಿಯನ್. ಮೇ ಬಿ ಇವತ್ತು ಅವ್ರು ಚುನಾವಣೆ ಸೋತಿದ್ದಾರೆ.
ಆದರೆ ಮೂಲ ಪ್ರಶ್ನೆ ಅಲ್ಲಿ ಬರುತ್ತೆ. ನೀವೇ ಈಗ ಆ ಪ್ರಶ್ನೆಯನ್ನು ಹೇಳಿದ್ರಿ. ಕನ್ವೆನ್ಷನಲ್ ಪಾಲಿಟಿಕ್ಸ್ ನಡೀತಾ ಇರತಕ್ಕಂಥ ರೀತಿಯಿಂದ ಜನ ಬೇಸತ್ತು ಅರವಿಂದ್ ಕೇಜ್ರಿವಾಲ್ ಏನೋ ಒಂದು ಹೋರಾಟವನ್ನು ಮಾಡಿದರು, ಆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟರು. ಅವರು ಪೊಲಿಟಿಕಲ್ ಪಾರ್ಟಿ ಮಾಡಿದ್ದು, ಅದನ್ನು ಸೆಟ್ಲ್ ಆಗಲಿಕ್ಕೆ ಬಿಡದೇ ಇದ್ದಿದ್ದು, ತನ್ನದೇ ಮಿತ್ರರನ್ನು ಪಾರ್ಟಿಯಿಂದ ಹೊರಹಾಕಿದ್ದು, ಅದೊಂದು ಪ್ರತ್ಯೇಕ ಡಿಬೇಟೇಬಲ್ ಇಶ್ಯೂ. ಆದರೆ ಇಡೀ ಆಮ್ ಆದ್ಮಿ ಪಾರ್ಟಿ ಫೆನಾಮಿನನ್ ಏನಿದೆ ಅದು ಈ ಇಡೀ ದೇಶದ ಪ್ರಸಕ್ತ ರಾಜಕೀಯ ವ್ಯವಸ್ಥೆಯ ವಿರುದ್ಧ ಜನರ ಆಕ್ರೋಶದ ಪ್ರತಿಫಲನ ಅಲ್ವಾ? ಒಂದೇನು ಅಂದರೆ, ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವಂಥವರು ಕೂಡ ಬಹಿರಂಗವಾಗಿ ಆ ಒಂದು ಅಣ್ಣಾ ಹಜಾರೆ ಅವರ ಹೋರಾಟವನ್ನು ಬೆಂಬಲಿಸಿದ್ರು, ಸಮರ್ಥಿಸಿದ್ರು. ಅದೊಂದು ಹೋರಾಟವಾಗಿತ್ತು. ಅಂದರೆ ನಾವು ಅವತ್ತು ಸಮರ್ಥನೆ ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ. ಆಮೇಲೆ ಇವರು ಬದಲಾದ ರೀತಿ ಇದೆಯಲ್ಲ ನೋಡಿ, CAA ಸಂದರ್ಭದಲ್ಲಿ ರಾಷ್ಟ್ರ ವಿರೋಧಿಯಾಗಿ ನಡ್ಕೊಂಡ್ರು. ಒಂದು ಸ್ಪಷ್ಟವಾದ ನೀತಿಯೇ ಇಲ್ಲ. ತನ್ನ ರಾಜಕೀಯ ಲಾಭಕ್ಕೆ ರಾಜಕೀಯ ವಿರೋಧಿಗಳ ಜೊತೆ ಕೈ ಜೋಡಿಸೋದು ಸ್ವಾಭಾವಿಕ ಅಂತ ಭಾವಿಸೋಣ, ಆದರೆ ರಾಷ್ಟ್ರ ವಿರೋಧಿಗಳ ಜೊತೆಗೆ ಕೈ ಜೋಡಿಸೋದು ಸ್ವಾಭಾವಿಕ ಆಗಲ್ಲ. ರಾಜಕೀಯ ವಿರೋಧಿ ಜೊತೆಗೆ ಕೈ ಜೋಡಿಸೋದು ತನ್ನ ಗೆಲುವಿಗೋಸ್ಕರ ಸ್ವಾಭಾವಿಕ ಇರ್ಬೋದು. ಇವರು ರಾಷ್ಟ್ರ ವಿರೋಧಿಗಳ ಜೊತೆಗೂ ಕೈ ಜೋಡಿಸಿದ್ರು. ಸುಳ್ಳು ಯಾವ ಥರ ಹೇಳೋರು ಅಂದರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.